ಅಹಮದಾಬಾದ್ ಮುನ್ಸಿಪಲ್ ಅಥಾರಿಟಿ ಹಾಗೆಯೇ AII ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೂಡ ರೆಸ್ಪಾನ್ಸಿಬಲ್ ಅಲ್ವಾ ಸರ್? ಹೇಗೆ ಅವ್ರ ಅಬ್ಜೆಕ್ಷನ್ ಇಲ್ಲದೆ ಹೇಗೆ ಅದನ್ನ ಬಿಲ್ಡ್ ಮಾಡೋದಕ್ಕೆ ಕೊಟ್ಟರು? ಎಸ್, ಅತ್ಯಂತ ಸುರಕ್ಷಿತ ಏರ್ಪೋರ್ಟ್ ಹೆಂಗಿರುತ್ತೆ, ಅಹಮದಾಬಾದ್ ಏರ್ಪೋರ್ಟ್ ಹೆಂಗಿತ್ತು, ಭಾರತದ ಬೇರೆ ಬೇರೆ ಏರ್ಪೋರ್ಟ್ಗಳು ಹೆಂಗಿದ್ದಾವೆ, ನೀವು ಸುರಕ್ಷತೆಯ ಮಾನದಂಡ ಈಗ 10 ಮಾರ್ಕ್ ಅತ್ಯಂತ ಸುರಕ್ಷಿತ ಏರ್ಪೋರ್ಟ್ಗೆ ಅನ್ನೋದಾದರೂ ಉಳಿದ ಏರ್ಪೋರ್ಟ್ಗಳಿಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು? ಎಕ್ಸ್ಪ್ಲೇನ್ ಅಸ್. ಕೆಲವು ಅತ್ಯಂತ ಸುರಕ್ಷಿತ ಏರ್ಪೋರ್ಟ್ ಅಂದರೆ ಹೆಂಗಿರುತ್ತೆ? ಬೆಂಗಳೂರು. ಬೆಂಗಳೂರು ಏರ್ಪೋರ್ಟ್. See, what matters is length of the runway. Okay, 14,000 feet. ನಾವು ಮೊದಲಿಂದನೂ HAL ಆಲ್ಸೋ ಒನ್ ಆಫ್ ದ ಲಾಂಗೆಸ್ಟ್ ಆಫ್ ದೋಸ್ ಟೈಮ್ಸ್. ಈಗಲೂ ಅಷ್ಟೇ ಬ್ಯಾಂಗ್ಳೂರ್ ಈಸ್ ಒನ್ ಆಫ್ ದ ಲಾಂಗೆಸ್ಟ್ ಆ್ಯಂಡ್ ಇಟ್ಸ್ ಅ ವೆರಿ ವೆಲ್ ಪ್ಲ್ಯಾಂಡ್. ಓಕೆ, ಒಂದೇ ಸರಿ ಅವರು 2 ರನ್ವೇನೇ ಕಟ್ಟಲಿಲ್ಲ, ಒಂದು ರನ್ವೇಯಿಂದ ಶುರು ಮಾಡಿಕೊಂಡ್ರು. ದೆನ್ ಆ್ಯಸ್ ದ ಟ್ರಾಫಿಕ್ ಇನ್ಕ್ರೀಸ್ಡ್ ದೆನ್ 2ನೇ ರನ್ವೇ ವಿತ್, ಬಿಕಾಸ್ ದೇರ್ ಹ್ಯಾಸ್ ಟು ಬಿ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ 2 runways so that we can do simultaneous takeoff from both the runways. ಆ ಥರ ಒಂದು ರನ್ವೇ ಲೆಂಗ್ತು, ಲೆಂಗ್ತು, ಇನ್ನೊಂದು ಅಕ್ಕಪಕ್ಕದಲ್ಲಿ ಹೈ ರೈಸ್ ಬಿಲ್ಡಿಂಗು. ಎಸ್, ಬಿಲ್ಡಿಂಗ್ಗಳು ಇರಬಾರ್ದು. ಈವನ್ ಈ ಜಕ್ಕೂರಿನಂಥ ಒಂದು ಪುಟ್ಟ ಏರ್ಪೋರ್ಟಿಗೆ ಈ ಸುತ್ತಲೂ ಈ ಏರ್ಟೆಲ್ ಟವರ್ಸ್ಗಳೆಲ್ಲ ಬಂದಿದೆಯಲ್ಲ, ದಟ್ ಈಸ್ ಇಲ್ಲೀಗಲ್, ಬಟ್ ದರ್ ಇಸ್ ನೋ ಕಂಟ್ರೋಲ್. ಕರೆಕ್ಟ್. ಆಮೇಲೆ ಈ ಅನ್ಸೇಫ್ ಬರೀ ಪೈಲಟ್ ಎರರ್, ಟೆಕ್ನಿಕಲ್ ಎರರ್, ಆ ಎರರ್ ಈ ಎರರ್ ಅಂತ ಹೇಳ್ತೀವಿ. ನೋಬಡಿ ಟೇಕ್ಸ್ ಕೇರ್ ಆಫ್ ದಟ್ ವಾಟ್ ಯು ಸೆಡ್, ಎನ್ವೈರ್ನ್ಮೆಂಟ್, ಆಬ್ಸ್ಟಕಲ್ ಕ್ಲಿಯರೆನ್ಸ್. ಸೊ ಅದು ಆಮೇಲೆ ಏರ್ಪೋರ್ಟ್ ಅಕ್ಕಪಕ್ಕದಲ್ಲಿ ಬರ್ಡ್ ಬರೋದಕ್ಕೆ ಅಂದರೆ ಹಕ್ಕಿಗಳನ್ನು ಆಕರ್ಷಿಸುವಂಥದ್ದು ಏನು ಇರಬಾರ್ದು ಅನ್ನೋದು ಇರಬಾರ್ದು. ಈಗ ನೋಡಿ, ಇದೇ ಅಹಮದಾಬಾದ್ ರನ್ವೇ 2-3 ಅವರು ಎಲ್ಲಿಂದ ಟೇಕ್ ಆಫ್ ಆದರೂ ಅದರ ಎಡಗಡೆ ಭಾಗಕ್ಕೆ ದೊಡ್ಡದೊಂದು ಸ್ಲಮ್ ಏರಿಯಾ ಇದೆ. ಸೇಮ್ ವಿತ್ ಮುಂಬೈ, ವಿ ವರ್ ಟಾಕಿಂಗ್ ಅಬೌಟ್ ಮುಂಬೈ, ದೊಡ್ಡ ಸ್ಲಮ್ ಏರಿಯಾ ಜಸ್ಟ್ ನೆಕ್ಸ್ಟ್ ಟು ದ ಏರ್ಪೋರ್ಟ್ ರನ್ವೇ. ನಾಟ್ ಓನ್ಲಿ ಬರ್ಡ್ಸ್, ಸೆಕ್ಯೂರಿಟಿ ಹಜಾರ್ಡ್, ಎನಿಬಡಿ ಕ್ಯಾನ್ ಥ್ರೋ ಗ್ರೆನೇಡ್